ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಮುಗಿದಿದೆ. ಉಳಿದ 14 ಕ್ಷೇತ್ರಗಳ ಮತದಾನಕ್ಕೆ ದಿನಗಣನೆ ಆರಂಭವಾಗಿದ್ದು, ಸಿಎಂ, ಡಿಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ಈಗ ಉತ್ತರ ಕರ್ನಾಟಕದತ್ತ ಪಯಣ ಬೆಳೆಸಿದ್ದಾರೆ. ಸಚಿವರು, ಶಾಸಕರು ಕೂಡ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲು ಹೊರಟಿದ್ದು, ಕಳೆದ 2 ತಿಂಗಳಿನಿಂದ ಗಿಜಗೊಡುತ್ತಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರ ತಣ್ಣವಾಗಿದೆ. ಹೌದು, ಕಳೆದ 2 ತಿಂಗಳಿನಿಂದ ಅಭ್ಯರ್ಥಿ ಯಾರಾಗಲಿದ್ದಾರೆ, ಟಿಕೆಟ್ ಯಾರಿಗೆ ಸಿಗಲಿದೆ ಎಂಬ ಚರ್ಚೆ ಕೆಲ ದಿನಗಳಾದರೆ ಆ ಪಕ್ಷದ ಅಭ್ಯರ್ಥಿ ಗೆಲ್ಲಲಿದ್ದಾರಾ, ಈ ಪಕ್ಷದ ಅಭ್ಯರ್ಥಿ ಅವರನ್ನು ಎದುರಿಸಿ ನಿಲ್ಲಲಿದ್ದಾರೆ ಎಂಬಿತ್ಯಾದಿ ಚರ್ಚೆಗಳು ಕೆಲ ದಿನಗಳು ನಡೆದವು. ಇವೆಲ್ಲ ಮುಗಿಯುವ ವೇಳೆ ನಾಮಪತ್ರ ಸಲ್ಲಿಕೆ ದಿನ ಯಾವ ಅಭ್ಯರ್ಥಿಗೆ ಎಷ್ಟು ಮಂದಿ ಸೇರಲಿದ್ದಾರೆ, ಹೆಚ್ಚು ಜನ ಸೇರಿದರೆ ಗೆಲುವು ಸಾಧ್ಯವಾ ಎಂಬಿತ್ಯಾದಿ ಚರ್ಚೆಗಳು ಹಲವು ದಿನಗಳು ನಡೆದವು. ನಾಮಪತ್ರ ಪರ್ವ ಮುಗಿದು ಪ್ರಚಾರ ಪರ್ವ ಆರಂಭವಾಗುತ್ತಿದ್ದಂತೆ ಮತ್ತೊಂದು ಚರ್ಚೆಯು ಮುನ್ನೆಲೆಗೆ ಬಂತು. ಯಾರು ಎಷ್ಟು ಖರ್ಚು ಮಾಡಲಿದ್ದಾರೆ ಎಂಬುದು ಮುಖ್ಯವಾಯಿತು. ಈ ಎಲ್ಲ ವಿಚಾರಗಳ ನಡುವೆಯೇ ಲೋಕಸಭಾ ಚುನಾವಣಾ ಪ್ರಚಾರದ ಅಬ್ಬರ ಮುಗಿಲು ಮುಟ್ಟಿತು. ಆಡಳಿತ ಪಕ್ಷದ ಅಭ್ಯರ್ಥಿಯ ಪರ ಮುಖ್ಯಮಂತ್ರಿ ಸೇರಿದಂತೆ ಸಂಪುಟ ಸಚಿವರು ಬಂದು ಅಬ್ಬರದ ಪ್ರಚಾರ ನಡೆಸಿದರು. ನಾಯಕರ ಪ್ರಚಾರಕ್ಕೆ ಜನರನ್ನು ಕರೆತರುವ ಕೆಲಸಗಳೂ ನಡೆದವು. ಆಡಳಿತ ಪಕ್ಷದ ಅಭ್ಯರ್ಥಿ ಪರ ಮುಖ್ಯಮಂತ್ರಿ ಬಂದರೆ, ಮೈತ್ರಿ ಅಭ್ಯರ್ಥಿಯ ಪರ ಪ್ರಧಾನಿಗಳೇ ಆಗಮಿಸಿ ಗರ್ಜಿಸಿದ್ದು ವಿಶೇಷವಾಗಿತ್ತು. ಅಷ್ಟೇ ಅಲ್ಲ, ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಗೆಲ್ಲಿಸುವಂತೆ ಮನವಿ ಮಾಡುವ ಮೂಲಕ ಕ್ಷೇತ್ರದ ವಿಶೇಷತೆಯನ್ನು ಮೆರೆದರು. ಈ ದೇಶವನ್ನ ಮುಂದಿನ 5 ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ. ಆದರೆ ಒಂದೇ ಒಂದು, ಕುಡಿಯುವ ನೀರು. ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಹತ್ತು ಜಿಲ್ಲೆಗಳು, ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು. ಇನ್ನು ಪ್ರಚಾರದ ವೇಳೆ ಆರೋಪ ಪ್ರತ್ಯಾರೋಪಗಳಿಗೂ ಕೊರತೆ ಇರಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈತ್ರಿ ಅಭ್ಯರ್ಥಿಯನ್ನು ಭ್ರಷ್ಟ ಎಂದು ಕರೆಯುವ ಜೊತೆಗೆ ಜೈಲಿಗೆ ಹೋಗಲಿದ್ದಾರೆ ಎಂದು ಹೇಳುವ ಮೂಲಕ ಅವರ ಮೇಲಿನ ಜನರ ನಂಬಿಕೆ ಕಡಿಮೆ ಮಾಡುವ ಪ್ರಯತ್ನ ಮಾಡಿದರು. ಮುಖ್ಯಮಂತ್ರಿಗಳ ಈ ಹೇಳಿಕೆ ತೀವ್ರ ಸಂಚಲನವನ್ನೇ ಮೂಡಿಸಿತ್ತು. ನಿಮಗೆಲ್ಲ ಗೊತ್ತಿದೆ, ಎನ್ಡಿಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ. ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಯಾವಾಗಲೂ ವಿರೋಧಿಗಳ ಮೇಲೆ ಮಾತಿನಿಂದಲೇ ಪ್ರತ್ಯುತ್ತರ ನೀಡುತ್ತಿದ್ದ ಮೈತ್ರಿ ಅಭ್ಯರ್ಥಿ ಮಾತ್ರ ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆಯನ್ನೇ ನೀಡಲಿಲ್ಲ. ಈ ಚುನಾವಣಾ ಪ್ರಚಾರ ಎಂಬ ಮಾತಿನ ಯುದ್ಧ ಇಲ್ಲಿಗೆ ಮುಗಿಯಲಿಲ್ಲ. ಇದು ಜಾತಿ ರಾಜಕಾರಣವಾಗಿಯೂ ಬದಲಾವಣೆಯಾಯಿತು. ಇದರಿಂದ ದಿಗಿಲುಗೊಂಡ ಆಡಳಿತ ಪಕ್ಷ ಸಚಿವರಿಂದಲೇ ಒಂದು ಸಮುದಾಯದ ಮತಗಳನ್ನು ತಮ್ಮ ಪಕ್ಷದತ್ತ ಸೆಳೆಯುವ ಪ್ರಯತ್ನ ಮಾಡಿತು.
ಸ್ವತಃ ಉನ್ನತ ಶಿಕ್ಷಣ ಸಚಿವರು ಮತ್ತು ಕಂದಾಯ ಸಚಿವರು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮದೇ ಸಮುದಾಯದ ಮತಗಳನ್ನು ತಮಗೆ ನೀಡುವಂತೆ ಕೋರಿದ್ದು ಈ ಬಾರಿಯ ಚುನಾವಣೆಯ ವಿಶೇಷಗಳಲ್ಲಿ ಪ್ರಮುಖವಾಗಿತ್ತು. ಇವರ ಜೊತೆಗೆ ಇನ್ನೂ ಹಲವು ಸಮುದಾಯಗಳು ಡಿಎಸ್ಎಸ್ ನಾಯಕರು ಮಾಡಿದ ಸುದ್ದಿಗೋಷ್ಠಿಗಳಿಗೆ ಕೊರತೆಯೇ ಇಲ್ಲ. ಹೀಗೆ ಸುದ್ದಿಗೋಷ್ಠಿಗಳನ್ನು ಮಾಡಿದವರೆಲ್ಲರೂ ತಲಾ ಒಂದೊಂದು ಪಕ್ಷಕ್ಕೆ ಬೆಂಬಲ ಸೂಚಿಸಿರುವುದು, ಮತ್ತೊಂದು ಪಕ್ಷದ ವಿರುದ್ಧ ಆರೋಪ ಮಾಡುವುದನ್ನೇ ಕಾಯಕವಾಗಿರಿಸಿಕೊಂಡಿದ್ದರು. ಹೀಗೆ ಮಾಡಿದ ಆರೋಪಗಳಲ್ಲಿ ಅವೆಷ್ಟು ಸತ್ಯ ಅಥವಾ ಸುಳ್ಳು ಎಂಬುದನ್ನು ಪ್ರಮಾಣೀಕರಿಸಲು ಮಾತ್ರ ಮಾಧ್ಯಮ ಸೇರಿದಂತೆ ಯಾರೂ ಮುಂದಾಗಲಿಲ್ಲ. ಹಾಗಂತ ಆರೋಪ ಮಾಡಿದ ಎಲ್ಲ ಸುದ್ದಿಗಳು ಮಾಧ್ಯಮದಲ್ಲಿ ಪ್ರಕಟವಾಗಲೂ ಇಲ್ಲ. ಹಾಗೆ ಆರೋಪ ಮಾಡುವುದಕ್ಕೆ ಬಹುತೇಕ ಸುದ್ದಿಗೋಷ್ಠಿಗಳು ಸೀಮಿತವಾದವು. ರೋಡ್ ಶೋಗಳು, ಪ್ರಚಾರಗಳು ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರಲೇಬೇಕಲ್ಲ. ಹಾಗಾಗಿಯೇ ಮತದಾನದ ದಿನಕ್ಕೆ 72 ಗಂಟೆಗಳ ಮೊದಲೇ ಬಹಿರಂಗ ಪ್ರಚಾರ ಅಂತ್ಯವಾಯಿತು. ಆಗಲೇ ನೋಡಿ ಗುಪ್ತ ಪ್ರಚಾರ ಆರಂಭವಾಗಿದ್ದು. ಹಾಗೆ 2 ದಿನಗಳ ಕಾಲ ನಡೆದ ಗುಪ್ತ ಪ್ರಚಾರದಲ್ಲಿ ಅದೆಷ್ಟು ವಿಚಾರಗಳು ನಡೆದವು ಎಂಬುದನ್ನು ಹೇಳಲು ಇಲ್ಲಿ ನಿಷೇಧ. ಹಾಗಾಗಿಯೇ ಆ ಗುಪ್ತ ಪ್ರಚಾರದ ಬಗ್ಗೆ ನೀವೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳುತ್ತೇನೆ. ಅಂತೂ ಇಂದು ಗುಪ್ತ ಪ್ರಚಾರವು ಮುಗಿದು ಮತದಾನದ ಕ್ಷಣ ಬಂದೇ ಬಂತು. ಅದುವರೆಗೂ ಕಾಯುತ್ತಿದ್ದ ಕ್ಷಣ ಎದುರಾದ ಕಾರಣ ಅಭ್ಯರ್ಥಿಗಳು, ನಾಯಕರು ದೇವಾಲಯಗಳಿಗೆ ಭೇಟಿ ನೀಡಿ ಗೆಲುವಿಗಾಗಿ ವಿಶೇಷ ಪೂಜೆಗಳನ್ನು ಮಾಡಿಸಿರುವುದು ಸಾಮಾನ್ಯವಾಗಿತ್ತು. ದೇವರ ಪೂಜೆಗಳನ್ನು ಮುಗಿಸಿ ಕುಟುಂಬ ಸಮೇತ ಮತಗಟ್ಟೆಗಳಿಗೆ ಬಂದ ಅಭ್ಯರ್ಥಿಗಳು ತಮ್ಮ ಹಕ್ಕು ಚಲಾಯಿಸಿದರು. ಮತ್ತೊಂದು ವಿಶೇಷವೆಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಾವು ಸ್ಪರ್ಧಿಸಿದ ಕ್ಷೇತ್ರದಲ್ಲಿ ಮತವೇ ಇರಲಿಲ್ಲ. ಆರ್ಆರ್ ನಗರದಲ್ಲಿರುವ ಗೋಕುಲದಲ್ಲಿ ಏರ್ಪಡಿಸಿದ್ದ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ ಚಲಾಯಿಸಿದರೆ, ಮೈತ್ರಿ ಅಭ್ಯರ್ಥಿ ಮಾತ್ರ ತಮ್ಮ ಹುಟ್ಟೂರಾದ ಪೆರೇಸಂದ್ರ ಗ್ರಾಮಕ್ಕೆ ಕುಟುಂಬ ಸಮೇತ ಬಂದು ಮತ ಚಲಾಯಿಸಿದರು. ಇನ್ನು ಮತದಾನದ ದಿನ ಬೆಳಗಿನಿಂದ ಸಂಜೆವರೆಗೂ ಮತದಾನ ನಡೆಯಿತು. ನಗರದಲ್ಲಿ ವಾಸಿಸುವವರು ನಾಗರಿಕರಲ್ಲ, ಅನಾಗರಿಕರು ಎಂಬುದು ಮತದಾನದ ದಿನ ಸಂಜೆಯ ವೇಳೆಗೆ ಬಹಿರಂಗವಾಯಿತು. ಯಾಕೆ ಅಂತ ಹುಬ್ಬೇರಿಸಬೇಡಿ. ಅವರು ನಾಗರಿಕರಾಗಿದ್ದರೆ ಸಂವಿಧಾನಬದ್ಧವಾಗಿ ತಮ್ಮ ಹಕ್ಕು ಚಲಾಯಿಸಲು ಹಿಂದೆ ಸರಿಯುತ್ತಿರಲಿಲ್ಲ ಅಲ್ವೇ? 50% ಮಂದಿ ಮತದಾನ ವಂಚಿತರಾಗಿದ್ದಾರೆಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಎಷ್ಟು ಅನಾಗರಿಕರು ಎಂಬುದು ನಿಮಗೆ ಅರಿವಾಗಲಿದೆ. ಇವರು ಸಂಚರಿಸುವ ರಸ್ತೆ ಗುಣಿ ಬೀಳಬಾರದು, ಇವರಿಗೆ ಒಂದು ದಿನ ನೀರು ಬಾರದೇ ಇರಬಾರದು, ಇವರಿಗೆ ವಿದ್ಯುತ್ ಕಡಿತವಾಗಬಾರದು, ಇವರಿಗೆ ಬಸ್ಸು ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಬಾರದು. ಆದರೆ ಇವರು ಮಾತ್ರ 5 ವರ್ಷಕ್ಕೊಮ್ಮೆ ಮತ ಚಲಾಯಿಸಬಾರದು. ಇದು ಈ ಬೆಂಗಳೂರಿನ ಅನಾಗರಿಕ ಮನಸ್ಥಿತಿ. ಮತದಾನ ಮಾಡದ ಅನಾಗರಿಕ ಮನಸ್ಥಿತಿಯವರನ್ನು ನಾಗರಿಕನನ್ನಾಗಿ ಬದಲಾಯಿಸಲು ಈ ಸರ್ಕಾರವಾದರೂ ನೂತನ ಕಾನೂನು ತರಲಿದೆಯಾ ಅಂದ್ರೆ, ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಈವರೆಗೆ ಸರ್ಕಾರಗಳು ಅಂತಹ ಚಿಂತೆಯೇ ಮಾಡದಿರುವುದು ದುರಂತ. ಒಟ್ಟಿನಲ್ಲಿ ಕಾನೂನಿನ ಅನುಕೂಲವನ್ನು ತಮ್ಮ ಪರವಾಗಿ ಮಾಡಿಕೊಂಡಿರುವ ಈ ನಗರ ಅನಾಗರಿಕರು ಈಗಲೂ ತಮ್ಮ ವಕ್ರ ಬುದ್ಧಿಯನ್ನು ತೋರಿಸಿ ಮತದಾನ ಮಾಡಿಲ್ಲ. ಆದರೂ ಮತದಾನ ಮುಗಿಯಿತು. ಮತದಾನ ಮುಗಿಯುತ್ತಿದ್ದಂತೆ 2 ತಿಂಗಳಿಂದ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದ ನಾಯಕರೆಲ್ಲರೂ ನಾಪತ್ತೆಯಾಗಿದ್ದಾರೆ. ಅವರೊಂದಿಗೆ ಅಭ್ಯರ್ಥಿಗಳು ಮಾಯವಾಗಿದ್ದಾರೆ. ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ನಡೆಯಲಿರುವ ಚುನಾವಣೆಯ ಬಗ್ಗೆ ಪ್ರಮುಖರು ದೃಷ್ಟಿ ಕೇಂದ್ರೀಕರಿಸಿದ್ದಾರೆ. ಇದರಿಂದಾಗಿ ಚುನಾವಣೆ ಮುಗಿಯದಿರುವ ಭಾಗದಲ್ಲಿ ಈಗ ನೀರವ ಮೌನ, ಏನೋ ಕಳೆದುಕೊಂಡ ಹತಾಶ ಭಾವನೆ ಮನೆ ಮಾಡಿದೆ. ಪ್ರಸ್ತುತ ಮತದಾನ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದ್ದು, ಫಲಿತಾಂಶಕ್ಕಾಗಿ ಇನ್ನು 40 ದಿನ ಕಾಯಬೇಕಾಗಿರುವುದರಿಂದ ಇನ್ನು ಬೆಟ್ಟಿಂಗ್ ಕೂಡ ಆರಂಭವಾಗುವ ಸೂಚನೆಗಳು ಗೋಚರವಾಗತೊಡಗಿದೆ. ಜೂನ್ 4ರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದ್ದು, ಅಲ್ಲಿಯವರೆಗೂ ನಾಯಕರು ಮಾತ್ರವಲ್ಲ ಅಭ್ಯರ್ಥಿಗಳು ಸಿಗುವುದು ಕಷ್ಟ. ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.